ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಕನ್ನಡ ಚಾನಲ್. ಇವತ್ತಿನ ಮಾಹಿತಿ ಬಂದ್ಬಿಟ್ಟು ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ 15,000 ಶಿಕ್ಷಕರ ನೇಮಕಾತಿ ಅರ್ಜಿ ಕೂಡ ಆರಂಭವಾಗಿದೆ. ಹಾಗಾದ್ರೆ ಇಲ್ಲಿ ಗ್ರಾಮೀಣ ಮೀಸಲಾತಿಯಡಿ ಅರ್ಜಿಯನ್ನ ಹಾಕೋರು ಈ ಗ್ರಾಮೀಣ ಅಭ್ಯರ್ಥಿಯ ಸರ್ಟಿಫಿಕೇಟ್ ಹೇಗೆ ತಗೊಳ್ಳೋದು ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಸೊ ಇಲ್ಲಿ ಮೊದಲಿಗೆ ಬಂದ್ಬಿಟ್ಟು ಸರ್ಕಾರದ ಅಧಿಸೂಚನೆ ಸಂಖ್ಯೆ 59 ಶಾಸನ 2009 6/1/2001 ಅನ್ವಯ ಮೀಸಲಾತಿ ಅಡಿ ಅರ್ಜಿ ಸಲ್ಲಿಸುವವರು ಸೊ ಯಾವ ನಿಯಮಗಳನ್ನ ಪಾಲಿಸಬೇಕು ಅಂದ್ರೆ, ನೀವು 1ರಿಂದ 10ನೇ ತರಗತಿವರೆಗೂ ಗ್ರಾಮೀಣದಲ್ಲಿ ಕಲ್ತಿರಬೇಕು. ಸೊ 1ರಿಂದ 8ನೇ ತರಗತಿವರೆಗೂ ಗ್ರಾಮೀಣ, ಮತ್ತೆ 8ರಿಂದ 10 ಬೇರೆ ಸಿಟಿಯಲ್ಲಿ ಕಲಿತ್ರೆ ಬರೋದಿಲ್ಲ ಸ್ನೇಹಿತರೆ. 1ರಿಂದ 10ವರೆಗೆ ಕಂಪ್ಲೀಟ್ ಆಗಿ ಗ್ರಾಮೀಣದಲ್ಲಿ ಕಲ್ತಿರ್ಬೇಕು. ಈಗ ಒಂದು ಗ್ರಾಮೀಣದಲ್ಲಿ ಕಲ್ತಿರ್ತೀರಾ 1 to 5th, ಈಗ 5th ಇಂದ 10th ವರೆಗೂ ಬೇರೆ ಗ್ರಾಮೀಣದಲ್ಲಿ ಅಥವಾ ಬೇರೆ ಸ್ಕೂಲಲ್ಲಿ ಕಲ್ತಿರ್ತೀರಾ. ನೀವು ಎಲ್ಲೆಲ್ಲಿ ಕಲ್ತಿರ್ತೀರಾ ಅಲ್ಲಿ ಕೂಡ ನೀವು ತೆಗೆದುಕೊಳ್ಬೇಕಾಗತ್ತೆ. ಈಗ 1 to 5th ಒಂದ್ ಸ್ಕೂಲಲ್ಲಿ ಕಲ್ತಿರ್ತೀರಾ, ಸೊ ಅಲ್ಲಿ ಹೋಗಿ ನೀವು ಫಾರ್ಮ್ ನ ಕೊಟ್ಟು ಅಲ್ಲಿ ತುಂಬಿಸ್ಕೊಂಡು ಅಲ್ಲಿ ಫಾರ್ಮ್ನೆಲ್ಲ ಫಿಲ್ಅಪ್ ಮಾಡಿಸ್ಕೊಂಡು ಮುಖ್ಯೋಪಾಧ್ಯಾಯರ ಸಹಿ ಹಾಗೂ ನೀವು ಆ ಊರಿನ BO ಬರ್ತಾರೆ, ಅವ್ರ ಸಹಿ ಕೂಡ ಆಗ್ಬೇಕಾಗತ್ತೆ. ಸೊ ನೆಕ್ಸ್ಟ್ 5th ಇಂದ 10th ವರೆಗೂ ಬೇರೆ ಸ್ಕೂಲಲ್ಲಿ ಕಲ್ತಿರ್ತೀರಾ ಅಥವಾ ಬೇರೆ ಹಳ್ಳಿಯಲ್ಲಿ ಕಲ್ತಿರ್ತೀರಾ ಅಂದ್ರೆ ಅಲ್ಲಿ ಕೂಡ ನೀವು ಹೋಗಿ 5th ಇಂದ 10th ವರೆಗೂ ಫಾರ್ಮ್ ನ ಫಿಲ್ಅಪ್ ಮಾಡಿಸ್ಕೊಂಡು ಮುಖ್ಯೋಪಾಧ್ಯಾಯರ ಸಹಿ ಹಾಗೂ BO ಸಹಿ ಮಾಡಿಸ್ಬೇಕಾಗತ್ತೆ ಸ್ನೇಹಿತರೆ. ಸೊ ಇಲ್ಲಿ ನೀವು 1 to 10th ಕಂಪ್ಲೀಟ್ ಆಗಿ ಗ್ರಾಮೀಣದಲ್ಲಿ ಕಲ್ತಿರ್ತೀರಾ ಅಂತ ಫಾರ್ಮ್ ನ ಫಿಲ್ಅಪ್ ಮಾಡ್ಕೋಬೇಕಾಗತ್ತೆ. ಈ ಫಾರ್ಮ್ ನ ನಿಮ್ಗೆ ಜೆರಾಕ್ಸ್ ಅಂಗಡಿಯಲ್ಲಿ ಕೂಡ ಸಿಗತ್ತೆ. ಹಾಗೆ ಒಂದೆರಡು ಎಕ್ಸ್ಟ್ರಾ ತಗೊಂಡ್ ಹೋಗಿರಿ. ಸಪೋಸ್ ನಿಮ್ಗೆ ತಪ್ಪಾದ್ರೆ ಮತ್ತೆ ಬೇರೆ ಫಾರ್ಮ್ ನ ಫಿಲ್ಅಪ್ ಮಾಡ್ಕೊಂಡು ಅಲ್ಲಿ ಓವರ್ ಸ್ಕ್ರಾಚ್ ಮಾಡಬೇಡಿ ಅಥವಾ ವೈಟ್ನರ್ ಹಚ್ಚೋದೆಲ್ಲ ಮಾಡಬೇಡಿ. ಸ್ವಲ್ಪ ಜಾಸ್ತಿನೇ ಜೆರಾಕ್ಸ್ ತಗೊಂಡ್ ಹೋಗಿರಿ. ಸೊ ಅಲ್ಲಿ ತಪ್ಪಾದ್ರೆ ನೀವು ರೀರೈಟ್ ಬೇರೆ ಫಾರ್ಮ್ ಅಲ್ಲಿ ಬರೆದು ಸೈನ್ ಮಾಡಿಸ್ಕೊಂಡ್ ಬರಕ್ಕೆ ಈಸಿ ಆಗತ್ತೆ. ಸೊ ಇಲ್ಲಿ ಸಾಮಾನ್ಯ ಅಭ್ಯರ್ಥಿಗಳು ಅಂದ್ರೆ GM ನಲ್ಲಿ ಅಪ್ಲಿಕೇಬಲ್ ಆಗೋರು, ಸೊ ಅವ್ರು ಯಾವ ತರ ಗ್ರಾಮೀಣ ಸರ್ಟಿಫಿಕೇಟ್ ನ ತಗೋಬೇಕು ಅಂದ್ರೆ ಅವರು ನಮೂನೆ 2. ಸೊ ಇಲ್ಲಿ GM ಕ್ಯಾಂಡಿಡೇಟ್ ನಮೂನೆ 2 ಫಾರ್ಮ್ ನ ತಗೊಳ್ಬೇಕಾಗತ್ತೆ. ಇದು ಜೆರಾಕ್ಸ್ ಅಂಗಡಿಯಲ್ಲಿ ಸಿಗುತ್ತೆ. ಈ ನಮೂನೆ ಫಾರ್ಮ್ 2 ಅನ್ನ ತೆಗೆದುಕೊಂಡು ನಿಮ್ಮ ಸ್ಕೂಲ್ಗೆ ಹೋಗಿ, ಯಾವ್ಯಾವ ಸ್ಕೂಲಲ್ಲಿ ಕಲ್ತಿದ್ರ ಅಲ್ಲಿ ಹೋಗಿ ಎಲ್ಲ ಡೀಟೇಲ್ಸ್ ನ ಬರೆಸ್ಕೊಂಡು ಮುಖ್ಯೋಪಾಧ್ಯಾಯರ ಸಹಿ ಹಾಗೂ BO ಸಹಿ ಮಾಡಿಸ್ಕೋಬೇಕಾಗತ್ತೆ. ಆಮೇಲೆ ನಂತರ ಬಂದ್ಬಿಟ್ಟು ಇಲ್ಲಿ GM ಕ್ಯಾಂಡಿಡೇಟ್ ನಮೂನೆ 1 ಫಾರ್ಮ್ ಅಲ್ಲಿ ಪರ್ಟಿಕ್ಯುಲರ್ ತಹಸೀಲ್ದಾರರಿಂದ ನೀವು ಕ್ರೀಮಿ ಲೇಯರ್ ಬರೋದಿಲ್ಲ ಅಂತ ಆ ಸರ್ಟಿಫಿಕೇಟ್ ನ ತಗೊಂಡ್ ಬರ್ಬೇಕಾಗತ್ತೆ ಸ್ನೇಹಿತರೆ. ಹಾಗೆ ಇಲ್ಲಿ ಮೆನ್ಷನ್ ಮಾಡಿದರೆ ಎಲ್ಲವೂ ಚಾಲ್ತಿಯಲ್ಲಿರಬೇಕು. ನೆಕ್ಸ್ಟ್ ಪಾಯಿಂಟ್ ನೋಡೋಣ ಬನ್ನಿ ಸ್ನೇಹಿತರೆ. ಗ್ರಾಮೀಣ ಮೀಸಲಾತಿ ಕೋರಿದ ಸಾಮಾನ್ಯ ವರ್ಗದ ಅಭ್ಯರ್ಥಿಯು ಉತ್ತಮ ಮೆರಿಟ್ ನೊಂದಿಗೆ ಸಾಮಾನ್ಯ ಗ್ರಾಮೀಣ ಮೀಸಲಾತಿಯಡಿ ಆಯ್ಕೆ ಆದ್ಮೇಲೆ ಸೊ ಮುಂದೆ ಏನಾಗುತ್ತೆ ಪ್ರೊಸೀಜರ್ ಅಲ್ಲಿ, ನೀವು ಗ್ರಾಮೀಣ ಮೀಸಲಾತಿ ಅದರ ನೈಜತೆ ಪಡೆಯಬೇಕು ಅಂದ್ರೆ ವೆರಿಫಿಕೇಶನ್ ಮಾಡಿಸ್ಬೇಕು. ಒಂದ್ ವೇಳೆ ನೀವು ವೆರಿಫಿಕೇಶನ್ ಮಾಡುವಾಗ ಅಲ್ಲೇನಾದರೂ ತಿರಸ್ಕಾರಗೊಂಡರೆ, ವೆರಿಫಿಕೇಶನ್ ಕಂಪ್ಲೀಟ್ ಆಗದೆ ಇದ್ರೆ, ಸೊ ನೈಜತೆ ಪಡೆಯದಿದ್ದರೆ ನಿಮ್ದು ಬೇರೆಯವರು ಬೇರೆ GM, ವುಮೆನ್ ಕ್ಯಾಂಡಿಡೇಟ್, ಕನ್ನಡ, ಎಕ್ಸ್ ಸರ್ವಿಸ್ ಮೆನ್ ಅವೆಲ್ಲಕ್ಕಿಂತನೂ ನಿಮ್ದು ಮೆರಿಟ್ ಜಾಸ್ತಿ ಇದ್ರೂ ಕೂಡ ನಿಮ್ಮ ಪ್ರವರ್ಗ ಬದಲಾಯಿಸಿ ನೇಮಕಾತಿಗೆ ಅವಕಾಶ ಕೊಡೋದಿಲ್ಲ ಸ್ನೇಹಿತರೆ. ಸೊ ಇಲ್ಲಿ ಗ್ರಾಮೀಣ ಮೀಸಲಾತಿ ನೈಜತೆ ಪಡೆಯುವುದು ಕಡ್ಡಾಯ. ಸಿಂಪಲ್ ಆಗಿ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ ಸ್ನೇಹಿತರೆ. GM ಕ್ಯಾಂಡಿಡೇಟ್ ಏನಾದರೂ ಗ್ರಾಮೀಣದಲ್ಲಿ ಮೀಸಲಾತಿ ಪಡೆಯಲು ಇಚ್ಛೆ ಪಡೋರಿದ್ದರೆ ನಮೂನೆ ನಂಬರ್ 2 ತುಂಬಬೇಕಾಗತ್ತೆ. ನಮೂನೆ ನಂಬರ್ 2 ಅನ್ನ ತುಂಬಿ ಮುಖ್ಯೋಪಾಧ್ಯಾಯರಿಂದ ಸಹಿ ಹಾಗೆ BO ಸಹಿ. ನೆಕ್ಸ್ಟ್ ಬಂದ್ಬಿಟ್ಟು ನಮೂನೆ 1ರಲ್ಲಿ ನೀವು ಕ್ರೀಮಿ ಲೇಯರ್ ಅಲ್ಲ ಅಂತ ಅವ್ರ ಕಡೆಯಿಂದ ಸರ್ಟಿಫಿಕೇಟ್, ಹಾಗೆ ನಿಮ್ದು ಇದರಲ್ಲಿ ಮೀಸಲಾತಿಯಲ್ಲಿ ನಿಮ್ಗೆ ಏನಾದ್ರೂ ಸೆಲೆಕ್ಷನ್ ಆದ್ರೆ ಮುಂದೆ ನೀವು ವೆರಿಫಿಕೇಶನ್ ಮಾಡಿಸ್ಬೇಕಾಗತ್ತೆ, ಇಷ್ಟೇ. ಹಾಗೆ ಇಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ 2A 2B ಪ್ರವರ್ಗ 1 ಆ ಅಭ್ಯರ್ಥಿಗಳು ಕೂಡ ಇಲ್ಲಿ ಗ್ರಾಮೀಣ ಮೀಸಲಾತಿಗೆ ಏನಾದರೂ ಮೀಸಲಾತಿ ಪಡೆಯೋರಿದ್ರೆ ಅವರು ಕೂಡ ನಿಗದಿತ ನಮೂನೆ 2 ಅಲ್ಲಿ ಕಡ್ಡಾಯವಾಗಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ ಪತ್ರ ತಗೊಳ್ಬೇಕು. ಅವರು ಕೂಡ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಅಂದ್ರೆ BO ಸಹಿ ಆಗಿರಬೇಕು. ಸೊ ಫಸ್ಟ್ ಮುಖ್ಯೋಪಾಧ್ಯಾಯರ ಸಹಿ ಮಾಡಿಸ್ಕೊಂಡು ನಂತರ BO ಸಹಿ ಮಾಡ್ತಾರೆ ಸ್ನೇಹಿತರೆ. ಮೇಲೆ ಕೊಟ್ಟಿರೋ ಮಾಹಿತಿ ಎಲ್ಲ ಕರೆಕ್ಟ್ ಇದೆ ಅಂತ ಚೆಕ್ ಮಾಡಿ BO ಕೆಳಗಡೆ ಸಹಿ ಮಾಡ್ತಾರೆ ಸ್ನೇಹಿತರೆ. ಸೊ ಇಲ್ಲಿ ಕೂಡ
ಕೊಟ್ಟಿದ್ದಾರೆ ಸ್ನೇಹಿತರೆ. ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರ ಸಹಿ ಹಾಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮೆಹರಿನೊಂದಿಗೆ ಮೇಲು ರುಜು ಮತ್ತು ದಿನಾಂಕದೊಂದಿಗೆ ಪಡೆಯತಕ್ಕದ್ದು. ಇಲ್ಲಿ ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ, ಹಳೇದು ನಡೆಯೋದಿಲ್ಲ. ಸೊ ಈಗ ಪ್ರಸ್ತುತವಾಗಿರೋದನ್ನ ನೀವು ಕೊಡ್ಬೇಕಾಗತ್ತೆ. ಹಾಗೆ ಇವ್ರಿಗೂ ಕೂಡ ನೈಜತೆ ಕಡ್ಡಾಯವಾಗಿದೆ ಸ್ನೇಹಿತರೆ. ಒಂದ್ ವೇಳೆ ನೀವೇನಾದ್ರೂ ವೆರಿಫಿಕೇಶನ್ ಮಾಡಿಸ್ತಿದ್ರೆ ವೆರಿಫಿಕೇಶನ್ ಅಲ್ಲಿ ತಿರಸ್ಕಾರಗೊಂಡರೆ ಗ್ರಾಮೀಣ ಮೀಸಲಾತಿಗೆ ಅರ್ಹರಾಗಿರೋದಿಲ್ಲ. ವಿಶೇಷ ಸೂಚನೆ. ಸೊ ಇಲ್ಲಿ ವಿಶೇಷ ಸೂಚನೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಜಾತಿ ಹಾಗೂ ಗ್ರಾಮೀಣ ಮೀಸಲಾತಿ ಎರಡಕ್ಕೂ ಕೋರಿ ನೀವೇನಾದರೂ ಅಪ್ಲಿಕೇಶನ್ ಹಾಕಿದ್ದರೆ ನೀವು ಮುಂದೆ ಸಿಂಧುತ್ವ ಮಾಡಿಸ್ಬೇಕಾಗತ್ತೆ. ಒಂದ್ ವೇಳೆ ನಿಮ್ ಸಿಂಧುತ್ವ ಏನಾದರೂ ತಿರಸ್ಕಾರಗೊಂಡರೆ ಅಥವಾ ಸಿಂಧುತ್ವ ಆದರೆ, ಸಿಂಧುತ್ವ ಪ್ರಮಾಣ ಪತ್ರ ಅವರಿಗೆ ವರದಿ ಹೋಗದಿದ್ದರೆ ಅಂತವರ ಗ್ರಾಮೀಣ ಮೀಸಲಾತಿ ಸಹ ಅನರ್ಹರಾಗುತ್ತಾರೆ. ಸೊ ನಿಮ್ಗೇನಾದ್ರೂ ಸಿಂಧುತ್ವ ಏನಾದ್ರೂ ಸಿಗದೆ ಇದ್ರೆ ಗ್ರಾಮೀಣ ಮೀಸಲಾತಿ ಕೂಡ ಕ್ಯಾನ್ಸಲ್ ಆಗುತ್ತೆ. ಸೊ ಹಿಂದುಳಿದ ವರ್ಗಗಳಿಗೆ ಸೇರಿದ ಕೆಲವು ಅಭ್ಯರ್ಥಿಗಳು ಸಾಮಾನ್ಯ ಗ್ರಾಮೀಣ ಮೀಸಲಾತಿಯಡಿ ಆಯ್ಕೆಯಾಗಿರುವ ಅಭ್ಯರ್ಥಿಗಳು ಕೆನೆಪದರ ನೀತಿ ಅನ್ವಯವಾಗುವುದರಿಂದ ಅವರು ಜಾತಿ ಮತ್ತು ಆದಾಯ ಸಿಂಧುತ್ವ ಪ್ರಮಾಣ ಪತ್ರ ಮತ್ತು ಗ್ರಾಮೀಣ ಅಭ್ಯರ್ಥಿ ಮೀಸಲಾತಿ ಪ್ರಮಾಣ ಪತ್ರಗಳನ್ನ ವೆರಿಫಿಕೇಶನ್ ಮಾಡಿಸ್ಬೇಕು. ನೈಜತೆಯನ್ನ ಪರಿಶೀಲನೆ ಮಾಡಬೇಕು. ಮಾಡದೇ ಇದ್ದಲ್ಲಿ ಅವರಿಗೆ ನೇಮಕಾತಿ ಆದೇಶ ಕೊಡುವುದಿಲ್ಲ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇಲ್ಲಿ ಕೂಡ ಅದನ್ನ ಹೇಳಿದ್ದಾರೆ ಸ್ನೇಹಿತರೆ. ಗ್ರಾಮೀಣ ಮೀಸಲಾತಿ ಕೋರಿದ ಯಾವುದೇ ವರ್ಗದ ಅಭ್ಯರ್ಥಿ ಕೂಡ ಅವರ ಮೆರಿಟ್ ಬೇರೆ ಮೀಸಲಾತಿಗಿಂತ ಜಾಸ್ತಿ ಇದ್ರೂ ಕೂಡ ಅವರಿಗೆ ಪ್ರವರ್ಗ ಚೇಂಜ್ ಮಾಡಿ ಅಭ್ಯರ್ಥಿಯ ಪ್ರವರ್ಗ ಚೇಂಜ್ ಮಾಡಿ ಆಯ್ಕೆ ಪಟ್ಟಿಯಲ್ಲಿ ಹಾಕಿ ಮತ್ತೆ ನಂತರ ನೇಮಕಾತಿ ಕೊಡಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಬಿಫೋರ್ ನೀವು ಗ್ರಾಮೀಣ ಅಪ್ಲೈ ಮಾಡ್ಬೇಕಾದ್ರೆ ಹಾಗೆ ನಿಮ್ಮ ಗ್ರಾಮೀಣ ಸರ್ಟಿಫಿಕೇಟ್ ನ ಕ್ಲೀನ್ ಆಗಿ ಯಾವ ನಮೂನೆಯಲ್ಲಿ ಹೇಳಿದ್ದಾರೆ ಅದನ್ನ ನೀಟಾಗಿ ತಗೊಳ್ಳಿ. ಹಾಗೆ ಮುಂದೆ ನೀವು ವೆರಿಫಿಕೇಶನ್ ಕೂಡ ಮಾಡಿಸ್ಬೇಕಾಗತ್ತೆ. ಸೊ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಕೇರ್ಫುಲ್ ಆಗಿ ಹಾಕಿ. ಮಾಹಿತಿ ಎಷ್ಟಾಗಿದೆ. ಸೊ ಕನ್ನಡ ಮಾಧ್ಯಮ ಮೀಸಲಾತಿ ಪಡೆಯೋರು ಅವರು ಕೂಡ ಸಹ ಇಲ್ಲಿ ಸರ್ಕಾರದ ಅಧಿಸೂಚನೆ ಸಂಖ್ಯೆ ER/71/2001 ದಿನಾಂಕ 24/10/2002 ಅನ್ವಯ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳೆಂದು ಮೀಸಲಾತಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗಳು 1ರಿಂದ 10ನೇ ತರಗತಿವರೆಗೂ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರುವ ಬಗ್ಗೆ ನಿಗದಿತ ನಮೂನೆಯಲ್ಲಿ ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರ ಸಹಿ, ಮೊಹರು ಹಾಗೂ ಪತ್ರ ವಿತರಿಸಿದ ದಿನಾಂಕ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿ ಮೊಹರಿನೊಂದಿಗೆ ಮೇಲು ರುಜು ಮತ್ತು ದಿನಾಂಕದೊಂದಿಗೆ ಪಡೆಯತಕ್ಕದ್ದು. ಸೊ ಇಲ್ಲಿ ಕೂಡ ಅದೇ ಇದೆ ಸ್ನೇಹಿತರೆ. 1ರಿಂದ 10ರವರೆಗೂ ಕಂಪ್ಲೀಟ್ ಆಗಿ ಕನ್ನಡ ಮೀಡಿಯಂ, 1ರಿಂದ 8ವರೆಗೂ ಕನ್ನಡ ಮೀಡಿಯಂ, ಆಮೇಲೆ ಇಂಗ್ಲಿಷ್ ಮೀಡಿಯಂ ಆದ್ರೆ ಬರೋದಿಲ್ಲ ಸ್ನೇಹಿತರೆ. 1ರಿಂದ 10 ಕಂಪ್ಲೀಟ್ ಆಗಿ ಕನ್ನಡ ಮೀಡಿಯಂ. ನಿಗದಿತ ನಮೂನೆ ಅಂದ್ರೆ ಇಲ್ಲಿ ಮೇಲೆ ಏನ್ ಸಂಖ್ಯೆ ಕೊಟ್ಟಿದಾರಲ್ಲ ಆ ಸಂಖ್ಯೆ ಆ ನಮೂನೆಯಲ್ಲಿ ಇರ್ಬೇಕು. ಇದೇನ್ 2001 ಅದ್ರ ಡೇಟ್ ಎಲ್ಲ ಕೊಟ್ಟಿದಾರಲ್ಲ ಆ ಪೂರ್ತಿ ಮೇಲೆ ಸಂಖ್ಯೆ ಕೊಟ್ಟಿದಾರಲ್ಲ ಅದು ನಿಮ್ಮ ಕನ್ನಡ ಮೀಡಿಯಂ ನಮೂನೆಯಲ್ಲಿ ಇರ್ಬೇಕು. ಸೊ ಅನುಬಂಧ 1 ಅಂತ ಸಿಗುತ್ತೆ, ಅದನ್ನ ತಗೊಂಡು ಆದ್ರೆ ಬಿಫೋರ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಒಂದ್ಸರಿ ಚೆಕ್ ಮಾಡಿ ಮೇಲೆ ಕೊಟ್ಟಿರೋ ಸಂಖ್ಯೆ ನಂಬರ್ ಎಲ್ಲ ಇದೇನೋ ಇಲ್ವೋ ಅಂತ. ಸೊ ಆ ಫಾರ್ಮ್ ಜೆರಾಕ್ಸ್ ಅಂಗಡಿಯಲ್ಲಿ ಸಿಗುತ್ತೆ, ಅದನ್ನ ತಗೊಳ್ಳಿ. ಸೊ ಒಂದಕ್ಕಿಂತ ಜಾಸ್ತಿ ತಗೊಂಡ್ರೆ ತಪ್ಪಾದ್ರೆ ಅಲ್ಲೇ ತಿದ್ದಿ ಬೇರೆ ಫಾರ್ಮ್ ಅಲ್ಲಿ ಬರೆಸ್ಬೋದು. ಸೊ ನಿಧಾನವಾಗಿ ಕುಂತು ಅರ್ಜೆಂಟ್ ಅಲ್ಲಿ ಬರ್ಸ್ಕೊಂಡ್ ಬರ್ಬೇಡ್ರಿ. ಒಂಚೂರು ತಪ್ಪಾದ್ರೆ ನಿಮ್ಗೆ ಮುಂದೆ ವೆರಿಫಿಕೇಶನ್ ಅಲ್ಲಿ ತುಂಬಾ ತೊಂದರೆ ಆಗುತ್ತೆ. ಸೊ ನಿಧಾನವಾಗಿ ಬರೆಸ್ಕೊಂಡು ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಂಡು ಆಮೇಲೆ ಅಪ್ಲೈ ಮಾಡಿ ಸ್ನೇಹಿತರೆ. ಇಲ್ಲಿ ಕೂಡ ಸೆಕೆಂಡ್ ಪಾಯಿಂಟ್ ಅದನ್ನೇ ಕೊಟ್ಟಿದ್ದಾರೆ ಸ್ನೇಹಿತರೆ. ಒಂದ್ ವೇಳೆ ನೀವು ಕನ್ನಡ ಮಾಧ್ಯಮ ಮೀಸಲಾತಿ ಕೋರಿ ನೀವು ಆಯ್ಕೆ ಪಟ್ಟಿಯಲ್ಲಿ ನಿಮ್ಗೇನಾದ್ರೂ ಅವಕಾಶ ಸಿಕ್ಕರೆ, ನಿಮ್ಗೆ ಆಯ್ಕೆ ಆದ್ರೆ ನೀವು ನೈಜತೆಯನ್ನ ಮಾಡಿಸ್ಬೇಕಾಗತ್ತೆ, ವೆರಿಫಿಕೇಶನ್ ಮಾಡಿಸ್ಬೇಕಾಗತ್ತೆ. ಒಂದ್ ವೇಳೆ ನಿಮ್ದು ವೆರಿಫಿಕೇಶನ್ ಏನಾದ್ರೂ ತಿರಸ್ಕಾರಗೊಂಡರೆ ಸೊ ನಿಮ್ಗೆ ಮುಂದೆ ತಿರಸ್ಕಾರಗೊಂಡಲ್ಲಿ ಅಂತವರು ಈಗ ಬೇರೆ ಗ್ರೂಪ್ ಅಲ್ಲಿ ಈಗ ಎಕ್ಸರ್ವಿಸ್ ಮೆನ್ ಆಗ್ಲಿ, ವುಮನ್ ಆಗ್ಲಿ, ರೂರಲ್ ಆಗಿ ಸೊ ಅವ್ರೆಲ್ಲರಿಗಿಂತ ಕಟ್ ಆಫ್ ಮಾರ್ಕ್ಸ್ ಗಿಂತ ನಿಮ್ದೇನಾದ್ರೂ ಜಾಸ್ತಿ ಇದ್ರೂ ಕೂಡ ನಿಮ್ದು ಪ್ರವರ್ಗ ಚೇಂಜ್ ಮಾಡಿ ನಿಮ್ಮನ್ನ ಬೇರೆ ಕೆಟಗರಿ ಹಾಕಿ ನಿಮ್ಗೆ ನೇಮಕಾತಿಯನ್ನ ಕೊಡಲು ಅವಕಾಶ ಇರುವುದಿಲ್ಲ. ಸೊ ನೀವು ಗ್ರಾಮೀಣ ಮೀಸಲಾತಿ ಅಥವಾ ಕನ್ನಡ ಮೀಡಿಯಂ ಮೀಸಲಾತಿ ಕೋರಿ ಅಪ್ಲಿಕೇಶನ್ ಹಾಕೋರಿದ್ರೆ ಒಂದ್ಸರಿ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ನೀಟಾಗಿ ಚೆಕ್ ಮಾಡ್ಕೊಂಡು ಆಮೇಲೆ ಅಪ್ಲಿಕೇಶನ್ ಹಾಕಿ ಮುಂದೆ ತೊಂದರೆ ಆಗ್ಬಾರ್ದು. ಸೊ ನಿಧಾನವಾಗಿ ಕುತ್ಕೊಂಡು ಬರ್ಸ್ಕೊಂಡ್ ಬನ್ನಿ. ಮಾಹಿತಿ ಇಷ್ಟ ಆಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ. ಧನ್ಯವಾದಗಳು.